ವಿಶ್ವಾಗ್ರ ಎಂದರೆ ಏನು? ಇತ್ತೀಚೆಗೆ ಬಹಳ ಜನರು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಅಥವಾ ನೇರವಾಗಿ ಕೇಳಿದಾಗ ವಿಶ್ವಾಗ್ರ ಹೇಗೆ ಕೆಲಸ ಮಾಡುತ್ತೆ, ವಿಶ್ವಾಗ್ರ ಏನ್ ಕೆಲಸ ಮಾಡುತ್ತೆ, ವಿಶ್ವಾಗ್ರವನ್ನು ಯಾಕೆ ನಂಬಬೇಕು, ವಿಶ್ವಾಗ್ರದಲ್ಲಿ ಕೆಲಸ ಮಾಡಿದ್ರೆ ಹೇಗೆ ಸಂಬಳ ಕೊಡ್ತಾರೆ, ಅವ್ರು ಹೇಗೆ ರೆವಿನ್ಯೂ ತರ್ತಾರೆ, ಈ ಎಲ್ಲ ಗೊಂದಲಗಳು ನಿಮ್ಮಲ್ಲಿದ್ದಾವೆ. ಈ ಎಲ್ಲಾ ಗೊಂದಲಗಳಿಗೂ ಬಹಳ ವಿಸ್ತೃತವಾಗಿ ಬಹಳ ಅರ್ಥಗರ್ಭಿತವಾಗಿ ನಿಮಗೆ ಉತ್ತರವನ್ನ ಕೊಡುವಂತ ಏಕೈಕ ವಿಡಿಯೋ ಇದಾಗಿದೆ. ದಯಮಾಡಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಟಾಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಆಮೇಲೆ ನಿಮಗೆ ಅನಿಸಿದ ಒಪಿನಿಯನ್ ನೇರವಾಗಿ ನೀವು ಕಮೆಂಟ್ಸ್ ಮೂಲಕ ತಿಳಿಸಬಹುದು. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಬಹುದು. ವಿಶ್ವಾಗ್ರ ಒಂದು ಎಜುಕೇಶನಲ್ ಸರ್ವಿಸ್ ಬೇಸ್ಡ್ ಆರ್ಗನೈಸೇಷನ್. ಶಾಲೆ ಅಥವಾ ಕಾಲೇಜ್ ಅಲ್ಲ, ಇದು ಕೋಚಿಂಗ್ ಸೆಂಟರ್ ಮಾದರಿ ಅಲ್ಲ, MLM ಅಥವಾ ಪಿರಮಿಡ್ ಸಿಸ್ಟಮ್ ಅಲ್ಲ. ಇದು ಶಿಕ್ಷಣ ಸೇವೆ, ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಸೃಷ್ಟಿ ಮಾಡುತ್ತಿರುವ ಪೂರ್ಣ ಕಾನೂನುಬದ್ಧ ಮತ್ತು ನೈತಿಕವಾದಂತಹ ಒಂದು ಮಾದರಿಯಾಗಿದೆ. ಒಂದು ಡಿಫರೆಂಟ್ ವೇ ಆಗಿದೆ ಇದು. ವಿಶ್ವಾಗ್ರ ರಾಜ್ಯ ಮಟ್ಟದ ಮಹಾದೃಷ್ಟಿಕೋನವನ್ನು ಇಟ್ಕೊಂಡಿದೆ. 4,000 AR/VR ಲರ್ನಿಂಗ್ ಸೆಂಟರ್ ಗಳನ್ನ ಕರ್ನಾಟಕದಾದ್ಯಂತ ಅಳವಡಿಸ್ತಾ ಇದೆ. ಪ್ರತಿ ಸೆಂಟರ್ನಲ್ಲೂ 300 ವಿದ್ಯಾರ್ಥಿಗಳು ಓದ್ತಾರೆ ಅಥವಾ ಕಲಿತಾರೆ. ಒಟ್ಟು 12 ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷ ಈ ವಿಶ್ವಾಗ್ರ ಎಜು ಸೊಲ್ಯೂಷನ್ ಅಥವಾ ವಿಶ್ವಾಗ್ರ ಸಂಸ್ಥೆಯ ಮೂಲಕ ನಾಲೆಡ್ಜ್ ಅನ್ನ ಗೈನ್ ಮಾಡ್ತಾರೆ. ಅದರಂತೆ 22,000 ಜನರಿಗೆ ನೇರ ಆದಾಯದ ಅವಕಾಶವನ್ನ ವಿಶ್ವಾಗ್ರ ಸಂಸ್ಥೆ ನೀಡ್ತಾ ಇದೆ. ವಿಶ್ವಾಗ್ರ ಲರ್ನಿಂಗ್ ಸೆಂಟರ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ? ಪ್ರತಿ ಸೆಂಟರ್ನಲ್ಲೂ 2 ಟ್ರೈನರ್ ಇರ್ತಾರೆ. ಎಜುಕೇಶನಲ್ ಕನ್ಸಲ್ಟೆಂಟ್ಸ್ ಆಗಿ 3 ಜನ ಇರ್ತಾರೆ. ಒಟ್ಟು 5 ಜನರ ತಂಡ. ವಿದ್ಯಾರ್ಥಿ ವ್ಯವಸ್ಥೆ ಹೇಗಿರ್ತದೆ ಅಂತ ನೋಡೋದಾದ್ರೆ, ಪ್ರತಿಯೊಬ್ಬ ಟ್ರೈನರ್ 150 ವಿದ್ಯಾರ್ಥಿಗಳಿಗೆ ತರಬೇತಿ ನೀಡ್ತಾರೆ. 2 ಟ್ರೈನರ್ ಇಂದ 300 ವಿದ್ಯಾರ್ಥಿಗಳು ಆ ಒಂದು ಸೆಂಟರ್ ನಲ್ಲಿ ವಿದ್ಯಾರ್ಥಿಯಾಗಿರ್ತಾರೆ. ಇದರಿಂದ ಪರ್ಸನಲ್ ಅಟೆನ್ಷನ್ ಕೂಡ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳ ಫೀಸು ಕೇವಲ 3,000 ರೂಪಾಯಿ ಪ್ರತಿ ವರ್ಷಕ್ಕೆ. ಒಂದು ಸೆಂಟರ್ ಅಲ್ಲಿ ವಾರ್ಷಿಕ ಶಿಕ್ಷಣ ಮೌಲ್ಯ 300 ಇಂಟು 3,000, ಅಲ್ಲಿಗೆ 9 ಲಕ್ಷ. ಬಿಡ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. 300 ವಿದ್ಯಾರ್ಥಿಗಳು ಒಂದ್ ಸೆಂಟರ್ ಅಲ್ಲಿ ಇದ್ದಾರೆ ಅಂತಂದ್ರೆ ಪ್ರತಿ ವರ್ಷಕ್ಕೆ 3,000 ರೂಪಾಯಿ ಅವ್ರು ಫೀಸ್ ಕಟ್ತಾರೆ. ಅಲ್ಲಿಗೆ ಅದರ ಮೌಲ್ಯ 9 ಲಕ್ಷ ಆಗುತ್ತೆ. ಈ 9 ಲಕ್ಷ ಹೇಗೆ ಹಂಚಿಕೆ ಆಗುತ್ತೆ, ಯಾರ್ಯಾರಿಗೆ ಹಂಚಿಕೆ ಆಗುತ್ತೆ ಅಂತಂದ್ರೆ, ಇದೇ ವಿಶ್ವಾಗ್ರದ ವಿಶೇಷತೆ ಕೂಡ ಹೌದು. ಎಲ್ಲವೂ ಬರವಣಿಗೆಯಲ್ಲಿ ಸ್ಪಷ್ಟವಾಗಿರ್ತದೆ. ಎಜುಕೇಶನಲ್ ಕನ್ಸಲ್ಟ್ ಆಗಿ 3 ಜನ ಇರ್ತಾರೆ. ಪೋಷಕರ ಕೌನ್ಸಿಲಿಂಗ್ ನಡೆಯುತ್ತೆ, ಮನೆ ಭೇಟಿ ನಡೆಯುತ್ತೆ, ಅಡ್ಮಿಷನ್ ಮತ್ತು ಫಾಲೋ ಅಪ್ ಕೂಡ ನಡೀತದೆ ಈ 3 ಜನರ ಮೂಲಕ. ಇನ್ನು ಆದಾಯ, ತಾವು ಮಾಡಿದ ಅಡ್ಮಿಷನ್ ಮೇಲಷ್ಟೇ 30% ಕಮಿಷನ್ ಸಿಗ್ತದೆ. ಉದಾಹರಣೆಗೆ 100 ವಿದ್ಯಾರ್ಥಿಗಳು ಇಂಟು 3,000 ಈಸ್ ಈಕ್ವಲ್ ಟು 3 ಲಕ್ಷ. ಅದರಲ್ಲಿ 30% ಅಂತಂದ್ರೆ 90,000. ತಿಂಗಳಿಗೆ 8 ಅಡ್ಮಿಷನ್ ಮಾಡ್ಕೋಬೇಕು, ವರ್ಷಕ್ಕೆ 96 ಅಡ್ಮಿಷನ್ ಆಗುತ್ತೆ. 30% ಕಮಿಷನ್ ಅಂತಂದ್ರೆ ತಾವು ಮಾಡಿದ ಅಡ್ಮಿಷನ್ ಮೇಲಷ್ಟೇ 30% ಕೊಡ್ತಾರೆ. ಅಲ್ಲಿಗೆ 96 ಇಂಟು 3,000 ಈಸ್ ಈಕ್ವಲ್ ಟು 2,88,000 ಆಗುತ್ತೆ. ಅದರಲ್ಲಿ 30% ಅಂತಂದ್ರೆ 86,400 ರೂಪಾಯಿ ದುಡ್ಡು ಆಗುತ್ತೆ. 86,400 ರೂಪಾಯಿ ಕಮಿಷನ್ ಆಯ್ತು 30% ಆಗಿ. ಅಲ್ದೇನೆ ಪ್ರತಿ ಟ್ರೈನರ್ಗೆ 600 ರೂಪಾಯಿ ಕೊಡ್ತಾರೆ ಟ್ರೈನಿಂಗ್ ಫೀಸ್ ಅಂತಾನೆ. ಅಲ್ಲಿಗೆ 150 ವಿದ್ಯಾರ್ಥಿಗಳು ಅಂತಂದ್ರೆ 600 ಇಂಟು 150 90,000 ಆಗುತ್ತೆ. ಒಟ್ಟು ಟ್ರೈನರ್ನ ಆದಾಯ 86,400 ಪ್ಲಸ್ 90,000, 1,76,400 ರೂಪಾಯಿ ಪರ್ ಇಯರ್ ಅವರಿಗೆ ಸಿಗ್ತದೆ. ಈ ಟ್ರೈನರ್ಸ್ ನ ಮೇಲ್ಗಡೆ ಟೀಮ್ ಲೀಡರ್ ಅಂತ ಇರ್ತಾರೆ. ಅವರು 2 ಸೆಂಟರ್ ಗಳ ನಿರ್ವಹಣೆಯನ್ನು ಮಾಡ್ತಾರೆ. ಅವರಿಗೆ 2 ಸೆಂಟರ್ ಇಂದ ಒಟ್ಟು ಫೀಸ್ ಮೇಲೆ 10% ಕಮಿಷನ್ ಸಿಗ್ತದೆ. ಇವ್ರ ಮೇಲ್ಗಡೆ ಸೂಪರ್ ಟೀಮ್ ಲೀಡರ್ ಅಂತ ಇರ್ತಾರೆ. ಅವರಿಗೂ ಕೂಡ ಒಟ್ಟು ಫೀಸ್ ಮೇಲೆ 5% ಆಗಿ ಸಿಗ್ತದೆ ಅಮೌಂಟ್. ಉದಾಹರಣೆಗೆ ವಾರ್ಷಿಕ ಆದಾಯ ಅಂತ ನೋಡಿದ್ರೆ 2.25 ಲಕ್ಷದವರೆಗೂ ಅಂದ್ರೆ 2,25,000 ಅವರು ಗಳಿಸುವಂತ ಹಣ ಆಗಿರ್ತದೆ. ಒಟ್ಟು ವಾರ್ಷಿಕ ಆದಾಯ ನೋಡೋದಾದ್ರೆ ಅಲ್ಲಿಂದ 20 ಸೆಂಟರ್ ವರೆಗೂ ಅವ್ರೇನಾದ್ರು ನೋಡ್ಕೊಳ್ಳೋದಾದ್ರೆ ನಿಯರ್ಲಿ 9 ಲ್ಯಾಕ್ ಅಷ್ಟು ಅವ್ರು ಪರ್ ಇಯರ್ ಅವರು ದುಡಿಬಹುದು. ಇಡೀ ಕರ್ನಾಟಕದಾದ್ಯಂತ 4,000 ಸೆಂಟರ್ ನ ತೆರಿತಾ ಇದ್ದಾರೆ. ಅಲ್ಲಿಗೆ ಸ್ಟೂಡೆಂಟ್ಗಳು 12 ಲಕ್ಷ ಸ್ಟೂಡೆಂಟ್ಗಳು ಕಲಿತಾರೆ. ಎಜುಕೇಶನಲ್ ವ್ಯಾಲ್ಯೂ ನೋಡೋದಾದ್ರೆ 3,600 ಕೋಟಿ ಆಗಿರ್ತದೆ. ಡೈರೆಕ್ಟ್ ಎಂಪ್ಲಾಯ್ಮೆಂಟ್ 22,000 ಜನ ಕೋಚಿಂಗ್ ಅನ್ನ ಮಾಡುವಂತ ಅಥವಾ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇನ್ನು ಸಾಮಾನ್ಯ ಶಿಕ್ಷಣ ಸಂಸ್ಥೆಗಳೊಂದಿಗೆ ಇದನ್ನೇನಾದ್ರು ನಾವು ಹೋಲಿಕೆ ಮಾಡ್ಕೊಂಡು ನೋಡೋದಾದ್ರೆ ಅಲ್ಲಿನ ವ್ಯವಹಾರ ಮಾದರಿಗಳನ್ನ ರಹಸ್ಯವಾಗಿಡ್ತಾರೆ. ಶಿಕ್ಷಕರ ಸಂಬಳ ಒಂದು 8,000ದಿಂದ 20,000 ಕೊಡ್ತಾರೆ. ಸಂಬಳ ಹೆಚ್ಚಳ ಯಾವಾಗಲೂ ಒಂದ್ಸಲ ಮಾಡ್ತಾರೆ. ಯಾರಿಗ್ ಲಾಭ ಅಂದ್ರೆ ಅಲ್ಲಿನ ಮಾಲೀಕರಿಗೆ ಮಾತ್ರ ಇದರಿಂದ ಲಾಭ. ಶಿಕ್ಷಕರ ಸ್ಥಾನ ಕೇವಲ ಉದ್ಯೋಗಿ ಆಗಿರ್ತದೆ. ಆದಾಯ ಮಿತಿ ಅಂತೂ ಇಲ್ವೇ ಇಲ್ಲ, ಪಾರದರ್ಶಕ ಅಂತೂ ಇಲ್ವೇ ಇಲ್ಲ, ಬೆಳವಣಿಗೆಗೆ ಅವಕಾಶ ಬಹಳ ಕಡಿಮೆ ಇರ್ತದೆ. ಆದ್ರೆ ವಿಶ್ವಾಗ್ರದಲ್ಲಿ ಹಾಗಲ್ಲ. ಪ್ರತಿಯೊಂದನ್ನು 100% ಆಗಿ ಟ್ರಾನ್ಸ್ಪರೆಂಟ್ ಇಟ್ಟಿದ್ದಾರೆ. ಸಂಬಳ ವ್ಯವಸ್ಥೆ ಇಲ್ವೇ ಇಲ್ಲ, ಆದಾಯ ವ್ಯವಸ್ಥೆ ಇದೆ. ಅಂದ್ರೆ ನೀವೊಬ್ಬ ಬಿಸ್ನೆಸ್ ಮ್ಯಾನ್ ರೀತಿ ಬಂದಿರೋ ಪರ್ಸೆಂಟೇಜ್ ಅಲ್ಲಿ ಕಮಿಷನ್ ರೀತಿ ತಗೊಳ್ತಾ ಇರ್ತೀರಾ. ಟ್ರೈನರ್ ಸ್ಥಾನ ಎಜುಕೇಶನಲ್ ಎಂಟರ್ಪ್ರೈನರ್ ಅಂತ ಹೇಳ್ಕೊಟ್ಟಿರ್ತಾರೆ. ಟೀಮ್ ಲೀಡರ್ಗೆ ಬಿಸ್ನೆಸ್ ಬಿಲ್ಡರ್ ಅಂತ ಕೊಟ್ಟಿರ್ತಾರೆ. ಇನ್ ಸೂಪರ್ ಟೀಮ್ ಲೀಡರ್ಗೆ ಎಜುಕೇಶನಲ್ ಲೀಡರ್ ಅಂತ ಕೊಟ್ಟಿರ್ತಾರೆ. ಲಾಭ ಹಂಚಿಕೆ ಎಲ್ರಿಗೂ ಇದೆ. GST ಪ್ಲಸ್ ಅಗ್ರಿಮೆಂಟ್ ಕೂಡ ಇರ್ತದೆ. ಮತ್ತೆ ಎಥಿಕ್ ಮತ್ತೆ ಲೀಗಲ್ ಆಗಿ ಕೂಡ ವಿಶ್ವಾಗ್ರ ಎಜು ಸೊಲ್ಯೂಷನ್ ಅವರು
ಕೆಲಸ ಮಾಡ್ತಾರೆ. ಇನ್ನು ಬೇರೆ ಸಾಮಾನ್ಯ ಸಂಸ್ಥೆಗಳಲ್ಲಿ ನೀವು ಕೆಲಸ ಮಾಡಿ ಸಂಬಳ ತಗೊಳ್ಳಿ, ಜಸ್ಟ್ ಉದ್ಯೋಗಿಯಾಗಿರಿ ಅಷ್ಟೇ ಹೇಳುತ್ತೆ. ಬಟ್ ವಿಶ್ವಾಗ್ರದವರು ನೀವು ವ್ಯವಸ್ಥೆಯನ್ನು ನಿರ್ಮಿಸಿ ಜೀವನ ಪೂರ್ತಿ ಆದಾಯವನ್ನು ಗಳಿಸಿ. ರಾಜ್ಯಾದ್ಯಂತ 4,000 ಸೆಂಟರ್ಸ್ಗಳನ್ನು ರಚಿಸೋದು, 12 ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷ ಕಲಿಬೇಕು ಅನ್ನೋದು, ಶಿಕ್ಷಕರಿಗೆ ಗೌರವ ಮತ್ತು ಆದಾಯವನ್ನು ಕೂಡ ಕೊಡಬೇಕು, ಗ್ರಾಮೀಣ ಯುವಕ ಯುವತಿಯರಿಗೆ ಮುಖ್ಯವಾಗಿ ಉದ್ಯೋಗವನ್ನು ನೀಡಬೇಕು, ಭವಿಷ್ಯದಲ್ಲಿ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಕೌಶಲ್ಯ ಭರಿತ ಜ್ಞಾನವನ್ನು ಹೊಂದಿರಬೇಕು ಅನ್ನೋದೇ ವಿಶ್ವಾಗ್ರದ ಮೂಲ ಉದ್ದೇಶ. ವಿಶ್ವಾಗ್ರ ಶಿಕ್ಷಣವನ್ನು ವ್ಯಾಪಾರವನ್ನಾಗಿಸುವುದಿಲ್ಲ, ಶಿಕ್ಷಣವನ್ನು ದೇಶದ ನಿರ್ಮಾಣದ ಶಕ್ತಿಯನ್ನಾಗಿಸುತ್ತದೆ ಅಂತ ಹೇಳಿ ವಿಶ್ವಾಗ್ರ ಎಜು ಸೊಲ್ಯೂಷನ್ ಸಂಸ್ಥೆ ಎದೆ ತಟ್ಟಿ ಹೇಳುತ್ತದೆ.